ಇದಾರಲ್ಲ ನಾಗರಾಜ ಶ್ರೀಮುರುಳಿ ಕುದುರೆಗೊಂದು ಬಂದ ಪೊಲೀಸಣ್ಣ ಅಣ್ಣ ಡ್ರಗ್ಸು ಫೋನು ಮೊಬೈಲ್ ಸರ್ ಆ ಕಡೆ ಹೋಗ್ಬೇಕು ಸಾಂತನೇ ನಾವು ಹೇಳೋಷ್ಟು ದೊಡ್ಡವರಲ್ಲ, ಭಾಳ ಹಿರಿಯ ಕಲಾವಿದರು, ನಿರ್ದೇಶಕರು. ಇಂಡಸ್ಟ್ರಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಅಪಾರ, ಅದನ್ನು ಬೆಲೆನೂ ಕಟ್ಟೋಕ್ಕಾಗಲ್ಲ. ಬಟ್ ಇವತ್ತು ಅಂಥ ಒಬ್ಬ ಮೇರು ನಟರು, ನಿರ್ದೇಶಕರು ಇವತ್ತಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ವಿಮರ್ಶನ್ ನನಗೆ ದ್ವಾರಕೀಶ್ ಅಂಕಲ್ ನಾವೆಲ್ಲ ಮಕ್ಕಳು. ಇನ್ಫ್ಯಾಕ್ಟ್ ನಾವು ಬರೋ ಟೈಮಲ್ಲಿ ಅದು ಆಲ್ರೆಡಿ ತುಂಬ ಬೇರೆ ಥರನೇ ಇದ್ದರು. ಆ್ಯಂಡ್ ನಾವು ಬರೋ ಟೈಮಲ್ಲಿ ನನಗೆ ಅಷ್ಟು ಇಂಟ್ರ್ಯಾಕ್ಷನ್ ಇರಲಿಲ್ಲ ದ್ವಾರಕೀಶ್ ಅಂಕಲ್ ಜೊತೆ. ಬಟ್ ಅವ್ರ ಮಕ್ಕಳೆಲ್ಲ ಪರಿಚಯ. ಇನ್ಫ್ಯಾಕ್ಟ್ ಅವರು ಮಾಡಿರೋ ಸಿನಿಮಾ ಎಲ್ಲ ನೋಡಿರುವೆ. ನಾವೆಲ್ಲ ಅವ್ರ ಸಿನಿಮಾಗಳಂತಲೇ ನೋಡ್ತಾ ಇದ್ದಿದ್ದು ಅವಾಗ, ಎಸ್ಪೆಷಲಿ ದೊಡ್ಡ ಮಾಮನ ಜೊತೆ ಎಲ್ಲ ಮಾಡಿದಾಗ ತುಂಬ ಇಷ್ಟ ನನಗೆ ಅವಾಗೆಲ್ಲ. ಸೊ ಆ ಥರ ಒಂದು ನಂಟು, ಒಂದು ಹಿರಿಯರು, ಒಂದು ಸೀನಿಯಾರಿಟಿ, ಒಬ್ಬ ದೊಡ್ಡ ಹಿರಿಯ ನಿರ್ದೇಶಕರು, ಒಬ್ಬರು ಕಲಾವಿದರು, ಆ ಥರ ಒಂದು ಭಯ ಭಕ್ತಿ, ಆ ಥರ ಒಂದು ಪ್ರೀತಿ ವಿಶ್ವಾಸ. ನೀವು ಕಲಾವಿದ ಕುಟುಂಬರು, ಹಾಗಾಗಿ ನೀವು ಸಿನಿಮಾ ವಿಷಯಕ್ಕೆ ಬಂದಾಗ ಅವರೆಲ್ಲ ಹೇಳಿದ ಮಾತುಗಳನ್ನು ನೆನಪು ಮಾಡ್ಕೊಳ್ಳೋದು? ಅಫ್ಕೋರ್ಸ್, ಎಲ್ಲ ಸಿಕ್ಕಿದ್ರು ಹಿರಿಯರಾಗಿ ಆಶೀರ್ವಾದ ಮಾಡೋರು. ಆಶೀರ್ವಾದನ ನಾವು ಭಾಳ ಭಕ್ತಿಯಿಂದ ಸ್ವೀಕರಿಸ್ತಾ ಇದ್ದೀವಿ. ಚಿತ್ರರಂಗ ಕಂಡಂಥ ಅದ್ಭುತ ಕಲಾವಿದ ನಮ್ಮ ದ್ವಾರಕೀಶ್ ಅವರು. ಕಲಾವಿದರಾಗಿ ಬಂದು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಅನೇಕ ಚಿತ್ರಗಳನ್ನು ನೀಡಿದಂಥ ಕಲಾವಿದ ನಮ್ಮ ದ್ವಾರಕೀಶ್ ಅವರು. ಅವ್ರು ಹೇಳೋರು ಯಾವಾಗಲೂ ಕೂಡ, ನಾನು ಒಂದು ಸಾರಿ ಅವ್ರು ಭೇಟಿ ಮಾಡಿದ್ವಿ ಆಫ್ರಿಕಾದಲ್ಲಿ, ಶೀಲಾ ಅಂತ ಹೇಳಿ, ನಿಮಗೆಲ್ಲ ಗೊತ್ತಿರಬೇಕು. ಆ ಚಿತ್ರ ನಿರ್ಮಾಣ ಮಾಡಿದಾಗ ಸ್ವಲ್ಪ ಅದು ಗಲ್ಲಾಪೆಟ್ಟಿಗೆನಲ್ಲಿ ಸೋಲನ್ನು ಕಂಡಿತ್ತು. ಅವನ್ನ ಭೇಟಿ ಮಾಡಿದೆ, ಯಾಕೆ ದ್ವಾರಕೀಶ್ ಅವರೇ ಹಿಂಗೆ ಆಗ್ತಾ ಇದೆಯಲ್ಲ, ಏನು ಮಾಡಬೇಕು ಮುಂದಕ್ಕೆ? ಇಲ್ಲ ಚಿನ್ನಪ್ಪಣ್ಣ, ನಿಮಗೆ ಗೊತ್ತಿಲ್ಲ, ನಮಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕಬೇಕು ಅಂತ ಹೇಳಿ ಒಂದು ಹೇಳ್ತಾ ಇದ್ದಂಥ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ದ್ವಾರಕೀಶ್ ಅವರು. ಇವತ್ತು ನಮ್ಮೊಂದಿಗಿಲ್ಲ. ಅವ್ರು ಮಾಡಿದಂಥ ಕೆಲವು ಚಿತ್ರಗಳು ಮಾತ್ರ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿರಬೇಕು, ಮೇಯರ್ ಮುತ್ತಣ್ಣ ಅಂತ, ರಾಜ್ಕುಮಾರ್ ಅವರ ಚಿತ್ರ ಮೇಯರ್ ಮುತ್ತಣ್ಣ. ಅಲ್ಲಿ ಒಂದು ಸಂದರ್ಭ ಹೇಳಿಬಿಡ್ತೀನಿ ನಿಮಗೆ. ಮೇಯರ್ ಮುತ್ತಣ್ಣದಲ್ಲಿ ಆದಮೇಲೆ ರಾಜ್ಕುಮಾರ್ ಅವ್ರನ್ನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ಬರುತ್ತೆ. ಆ ಬಂದ ಸಂದರ್ಭದಲ್ಲಿ ರಾಜ್ಕುಮಾರ್ ನನ್ನ ಬೇಡಪ್ಪ, ಆನೆ ಮೇಲೆ ಕೂತ್ಕೊಳ್ಳಲ್ಲ ಅಂತ. ನಮ್ಮ ವರದಪ್ಪ ಅವರು ಇದ್ದರು, ರಾಜ್ಕುಮಾರ್ ತಮ್ಮ ವರದಪ್ಪ ಅವರು ಕೂಡ ಬೇಡ, ನಮಗೆ ಆನೆ ಮೇಲೆ ಕೂತ್ಕೋಬಾರ್ದು ನಾವು. ದ್ವಾರಕೀಶ ಬಿಡಲಿ, ಹಠ ಬಿಡ್ತಿರಲಿಲ್ಲ ಯಾವತ್ತೂ ಕೂಡ. ಇಲ್ಲ, ನಾವು ಕೂತ್ಕೊಳ್ಳೇಬೇಕು, ಅವರು ಮೆರವಣಿಗೆ ಮಾಡಲೇಬೇಕು ಅಂತ. ಆವಾಗ ಹೋಗಿ ಶಾಸ್ತ್ರ ಕೇಳ್ತಾರೆ ಯಾರೊಬ್ಬರನ್ನ, ರಾಜ್ಕುಮಾರ್ ಅವರು ಆನೆ ಮೇಲೆ ಕೂತ್ಕೋಬೋದಾ ಅಂತ. ಆ ಶಾಸ್ತ್ರ ಕೇಳಿದಾಗಿಲ್ಲ, ಕೂತ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಇವತ್ತು ಆನೆ ಮೇಲೆ ಕೂತ್ಕೊಳ್ಳೋದು, ಮುಂದೆ ನೀವು ಆನೆ ಮೇಲೆ ಹಾಗೆ ಬೆಳಿತೀರಾ ನೀವು ಅಂತ ಕೃಷ್ಣಶಾಸ್ತ್ರಿ ಅಂತ ಶಾಸ್ತ್ರದವರು ಅವ್ರು ಹೇಳಿದ್ರು. ಅಂದರೆ ರಾಜ್ಕುಮಾರ್ ಅವ್ರ ವಿಷಯದಲ್ಲಿ ದ್ವಾರಕೀಶರಿಂದ ಗೌರವ, ಪ್ರೀತಿ, ಮೇಲಾಗಿ ದ್ವಾರಕೀಶರ ಅಂದೆ ಕಪ್ಪು ಬಿಳುಪು ಕಾಲದಲ್ಲೇ ಹಿಡಿದಟ್ಟ ಬಿಡ್ತಿರಲಿಲ್ಲ. ಮಾಡಬೇಕು ಅಂದ್ರೆ ಮಾಡಲೇಬೇಕು. ಆ ಥರ ಒಂದು ಅದ್ಭುತವಾದ ಕಲಾವಿದ ಇವತ್ತು ನಮ್ಮ ಮುಂದೆ ಇಲ್ಲ. 81 ವರ್ಷ ಆಯಿತು ಅವರು ಹೋಗಿದ್ದಾರೆ. ಆದರೆ ಅವ್ರ ನೆನಪು ಮಾತ್ರ ಹಾಗೆ ಉಳ್ಕೊಂಡಿದೆ. ಅವ್ರು ಮಾಡಿದ ಕೆಲಸಗಳು ಹಾಗೆ ಉಳ್ಕೊಂಡಿದೆ. ಒಂದು ಹೇಳೋರು ಯಾವಲು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹಾಗೇ ಮಾಡಿದ್ರು. ಅವರು ಸಂಪಾದನೆ ಮಾಡಿದ್ರು, ಅದನ್ನು ಹಾಗೆ ಸಿನಿಮಾಗೆ
ಸಿನಿಮಾದಲ್ಲಿ ಹಾಕಿ ಕಳ್ಕೊಂಡ್ರು. ಒಳ್ಳೆ ಮಕ್ಕಳು, 6 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು, ತುಂಬ ಒಳ್ಳೆ ಮಕ್ಕಳು. ಆ ಮಕ್ಕಳಿಗೆ ನಿಜವಾಗ್ಲೂ ಕೂಡ ಈ ದುಃಖವನ್ನು ಭರಿಸುವಂಥ ಸಹಿಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ತಾಯಿಯನ್ನು ಭುವನೇಶ್ವರ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಜೈ ಹಿಂದ್. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಅವರ ಆತ್ಮ ಶಾಂತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಹಾರೈಸ್ತೀನಿ.